ಸೊ ಇನ್ನೊಬ್ರು ಅತಿಥಿ ಇದ್ದಾರೆ ನಮ್ ಜೊತೆ ಮಮತಾ ಅರಸೀಕೆರೆ ಅವರು. ಪ್ರವೃತ್ತಿಯಿಂದ ಲೇಖಕಿ, ಕವಿಯತ್ರಿ ಮತ್ತು ಸಮಾಜ ಸೇವಕಿ. ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವಂತವು, ವಿಜ್ಞಾನ ಸಂಶೋಧನೆ ಮತ್ತೆ ರಂಗಭೂಮಿಯಲ್ಲೂ ಕೂಡ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ನಮ್ ಜೊತೆಲಿದ್ದಾರೆ, ಮಮತಾ ಅರಸೀಕೆರೆ. ಇವರು ಹಾಸನದ ಅರಸೀಕೆರೆಯಲ್ಲಿ ವಾಸ ಮಾಡ್ತಿದ್ದು, ಶಿಕ್ಷಣ ಇಲಾಖೆಯಲ್ಲಿ CRP 3 ಪುಸ್ತಕಗಳನ್ನ, ಕವನ ಸಂಕಲನಗಳನ್ನ ಹೊರತಂದಿದ್ದಾರೆ, ಮತ್ತೆ ಮಕ್ಕಳ ನಾಟಕಗಳನ್ನು ಕೂಡ ಹೊರಗಡೆ ತಂದಿದ್ದಾರೆ. ಮಮತಾ ಅರಸೀಕೆರೆ ಅವರೇ, ಸ್ವಾಗತ ನಿಮ್ಗೂ. ಧನ್ಯವಾದಗಳು ಸುರಭಿ ಹಾಗೂ ಶಾಂತಲಾ ದಾವಳೆ ಮೇಡಮ್, ಕಾರ್ಯಕ್ರಮದ ಭಾಗವಹಿಸಿಕೊಂಡಿದ್ದಕ್ಕೆ. ನೀವೆಲ್ರೂ ಈ ವರ್ಷದ ಕನ್ನಡತಿ ಉತ್ಸವ ನಮ್ಮ ಈ ವೆಬಿನಾರ್ ಸಮಾವೇಶದಲ್ಲಿ ಭಾಗಿಯಾಗಿರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಸಂತೋಷ. ನಿನ್ನೆ ಮೊನ್ನೆ ಕೂಡ ಅದ್ಭುತವಾದಂತ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಎಲ್ರು. ಇವತ್ತು ಕೂಡ ನಮ್ಮ ಕಾರ್ಯಕ್ರಮ ಅಷ್ಟೇ ಯಶಸ್ವಿಯಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ಸೊ ಮೊಟ್ಟ ಮೊದಲನೆಯದಾಗಿ ನಾನು ಮಮತಾ ಅರಸೀಕೆರೆ ಅವ್ರನ್ನ ಈ ದಿನದ ಸಮಾವೇಶದಲ್ಲಿ ಅವರ ಬಿಕ್ಕಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಎನ್ನುವ ಒಂದು ಥೀಮ್ ಮೇಲೆ ಮಹಿಳಾ ಮಾರುಕಟ್ಟೆ, ಆನ್ಲೈನ್ ಮಾರುಕಟ್ಟೆ ಬಗ್ಗೆ ವಿಷಯವನ್ನ ನಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ. ಮಮತಾ ಅರಸೀಕೆರೆ ಮೇಡಮ್, ಓವರ್ ಟು ಯು. ಧನ್ಯವಾದಗಳು ಮೇಡಮ್. ಅದಕ್ಕಿಂತ ಮುಂದೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. 11 ಗಂಟೆ ಪುಸ್ತಕ ಬಿಡುಗಡೆ ಸಮಾರಂಭ ಇರೋದ್ರಿಂದ ನಾನು ಈ ಒಂದು ವಿಷಯವನ್ನ ಮಂಡಿಸಿ ನಂತರ ತೆರಳಿಕ್ಕೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ಸವಿನಯ ಪ್ರಾರ್ಥನೆ. ಮೊದಲಿಗೆ ಧನ್ಯವಾದಗಳು ಶಾಂತಲಾ ದಾವಳೆ ಹಾಗೂ ಸುರಂಬಿ ಮೇಡಮ್. ಈ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಮತ್ತು ಕುತೂಹಲ ನಂಗಿದೆ, ಮತ್ತೆ ಹಾಗೆ ಪ್ರೀತಿ ಕೂಡ ಇದೆ. ಮಹಿಳೆಯರಿಗೋಸ್ಕರನೇ ಈ ಒಂದು ಕಾರ್ಯಕ್ರಮ ಆಯೋಜಿಸುವಂತಹದ್ದು ಬಹಳ ಪ್ರಮುಖ ಮತ್ತೆ ಬಹಳ ಅತ್ಯಗತ್ಯ ಕೂಡ. ಆ ನಿಟ್ಟಿನಲ್ಲಿ ತಮ್ಮ ಕಾರ್ಯ ಬಹಳ ಶ್ಲಾಘನೀಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನಂಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಕೂಡ ಅನ್ಸುತ್ತೆ. ಈಗ ನಾನು ನನ್ನನ್ನ ಈ ಕಾರ್ಯಕ್ರಮದ ವಿಚಾರವಾಗಿ ಆಹ್ವಾನಿಸಿದಾಗ ನಾನು ಆಯ್ಕೊಂಡಿರುವಂತಹ ಈ ಸಂದರ್ಭಕ್ಕೆ ಪ್ರಸ್ತುತವಾಗಿರುವಂತಹ ವಿಚಾರ ಮಹಿಳಾ ಮಾರುಕಟ್ಟೆ ಮತ್ತೆ ಆ ಸಂಬಂಧವಾಗಿ ಉಂಟಾದ ಒಂದು ಆತ್ಮವಿಶ್ವಾಸದ ಪ್ರಕ್ರಿಯೆಗಳು. ಈಗ ಆ ವಿಚಾರವನ್ನೀಗ ಹೇಳ್ತಾ ಹೋಗ್ತೀನಿ. ಯಾವುದೇ ದುರಿತ ಕಾಲ ಆಗಬಹುದು, ಯಾವುದೇ ಸಂದರ್ಭ ಆಗಿರಬಹುದು, ಎಲ್ಲಾ ಜವಾಬ್ದಾರಿ ಮತ್ತೆ ಹೊಣೆಗಾರಿಕೆ ಅನ್ನುವಂತಹದ್ದು ಮಹಿಳೆಯರ ಮೇಲೆನೆ ವಿಶೇಷವಾಗಿ ಬೀಳುವಂತದ್ದು. ಅದನ್ನ ನಿಭಾಯಿಸ್ಲಿಕ್ಕೆ ಆಕೆ ಶಕ್ತಳು ಅಂತಾನೋ ಅಥವಾ ಹೊಣೆಗಾರಿಕೆಯನ್ನ ನಿಭಾಯಿಸ್ಲಿಕ್ಕೆ ಆಕೆ ಅರ್ಹಳು, ಪರಿಪೂರ್ಣಳು ಅಂತಾನೋ ಪ್ರತಿ ಸಲ ಹೆಚ್ಚಿನ ಜವಾಬ್ದಾರಿ ಆಕೆ ಮೇಲೆ ಬೀಳ್ತಾ ಇರುತ್ತೆ. ಅದನ್ನ ಆಕೆ ನಿಭಾಯಿಸ್ತಾಳೆ ಕೂಡ, ಅದರಿಂದ ನುಣುಚ್ಕೊಳ್ಳದೆ ನಿಭಾಯಿಸ್ತಾಳೆ ಕೂಡ ಪ್ರತಿ ಸಲ. ಹಾಗೆ ಈ ಸಂದರ್ಭನೂ ಕೂಡ ಅದೇ ತರ ರೀತಿಯ ಒಂದು ದುರಿತ ಕಾಲವನ್ನ ನಾವು ಕಾಣ್ಬೇಕಾಯ್ತು. ಆ ಸಂದರ್ಭದಲ್ಲಿ ಮಹಿಳೆ ಹೇಗೆ ಅದಕ್ಕೆ ತಕ್ಷಣ ಸಿದ್ಧಳಾದ್ಲು ಅನ್ನೋ ವಿಚಾರ ನಿಜಕ್ಕೂ ನನ್ಗೆ ಬೆರಗನ್ನ ಕೂಡ ಉಂಟು ಮಾಡುವಂತಹದ್ದು. ಅದಕ್ಕೆ ಮಾತ್ರ ಈಗ ನಾನು ಫೋಕಸ್ ಮಾಡ್ತಾ ಅದರಲ್ಲಿ ಒಂದು ಭಾಗವಾದ ಮಹಿಳಾ ಮಾರುಕಟ್ಟೆ ಮತ್ತು ಆತ್ಮವಿಶ್ವಾಸ, ಮಹಿಳೆಯ ಸಾಮರ್ಥ್ಯವನ್ನ ಫೋಕಸ್ ಮಾಡುವಂತಹ ಬೇರೆ ಬೇರೆ ಮೀಡಿಯಾಗಳಿದೆ. ಅದರಲ್ಲಿ ಈಗ ಸದ್ಯದಲ್ಲಿ ಮಹಿಳಾ ಮಾರುಕಟ್ಟೆ ಮತ್ತು ಅದರಿಂದ ಉಂಟಾದಂತಹ ಆತ್ಮವಿಶ್ವಾಸದ ಪ್ರಕ್ರಿಯೆಗಳೇನಿದೆ, ವಿಚಾರಗಳೇನಿದೆ, ಅದರ ಬಗ್ಗೆ ನಾನು ಒಂದು ಸಣ್ಣ ವಿಚಾರವನ್ನ ಮಂಡಿಸ್ಲಿಕ್ಕೆ ಇದೆ. ಈಗ ಏನಾಗಿದೆ ನಮ್ಗೆ ಈ ರೀತಿಯ ಒಂದು ಪಿಡುಗಿನ ವಾತಾವರಣ ಏನ್ ಬಂತು, ಮಾರ್ಚ್ ನಂತರದ ವಾತಾವರಣ ಏನ್ ಬಂತು, ಅದು ನಮ್ಗೆ ಸ್ಪರ್ಶಕ್ಕೆ ದಕ್ಕಲಿಲ್ಲ ಮತ್ತೆ ಕಣ್ಣಿಗೆ ಅಗೋಚರವಾಗಿತ್ತು. ಅದು ನಮ್ಮ ಏನ್ ಪಂಚೇಂದ್ರಿಯಗಳಿಗೆ ನಮ್ಗೆ ಅದು ಅನುಭವಕ್ಕೆ ಬರದಂತಹ ವಿಚಾರ, ಅದು ವಾಸನೆಗೆ ನಿಲ್ಲಕ್ಕಿಲ್ಲ, ಕಿವಿ ನಾಲಿಗೆಯ ಒಂದು ವ್ಯಾಪ್ತಿಗೂ ಕೂಡ ಅದು ಸಿಗದೆ ಇರುವಂತದ್ದಾಯ್ತು. ಆದ್ರೆ ಜಗತ್ತನ್ನೇ ಅದು ತಲ್ಲಣಗೊಳಿಸ್ತು ಅನ್ನುವಂಥದ್ದು. ಅದೇ ಜಾಗತಿಕ ಮಟ್ಟದಲ್ಲಿ ಅದು ಎಲ್ಲರಿಗೂ ಗೊತ್ತಾಗಿರುವಂತಹ ವಿಚಾರ. ಈ COVID-19 ಅನ್ನೋದು ಏನಿದೆ, ಇದು ವಿಶ್ವವನ್ನ ಕೂಡ ತಲ್ಲಣಗೊಳಿಸಿದಂತಹ ವಿಚಾರ. ಈ ಪಿಡುಗು ವಿಶ್ವದ ಎಲ್ಲಾ ವ್ಯವಹಾರಗಳನ್ನ ಸ್ಥಗಿತಗೊಳಿಸಿತು. ಮತ್ತೆ ಅದು ಆರ್ಥಿಕವಾಗಿ ತುಂಬಾ ದುಸ್ಥಿತಿಯನ್ನ ತಗೊಂಡ್ ಬಂದಿತ್ತು. ಇದು ಜಾಹೀರಾದಂತಹ ವಿಚಾರ. ದೇಶ ವಿದೇಶಗಳು ಕೂಡ ಒಂದು ರೀತಿಯಲ್ಲಿ ಒಂದು ವಿಪ್ಲವಕ್ಕೆ ಒಳಗಾದಂತಹ ಸಂದರ್ಭ. ಅನೇಕರು ನಿರುದ್ಯೋಗಿಗಳಾದ್ರು, ವೇತನ ಕಳೆದುಕೊಂಡ್ರು, ಆದಾಯ ಕಡಿಮೆ ಆಯ್ತು. ಆದ್ರೆ ಒಂದು ಬದುಕು ಒಂದು ವಿಚಿತ್ರವಾದ ಸುಳಿಗೆ ಸಿಲ್ಕೊಳ್ತು. ಇಂತಹ ಸಮಯದಲ್ಲಿ ಎಂದಿನಂತೆ ಮತ್ತೆ ಜವಾಬ್ದಾರಿ ಹೊತ್ತವರು, ತಕ್ಷಣ ತಮ್ಮ ವಿವೇಚನೆಯನ್ನ ಬಳಸಿದವರು ಮಹಿಳೆಯರು ಕೂಡ ಅವರು ದೃಢವಾಗಿ ನಿಲ್ಲೇಬೇಕಾಯ್ತು.
ತಮ್ಮ ಮಾನಸಿಕ ಏನು ಸ್ಥೈರ್ಯವನ್ನ, ಕೌಟುಂಬಿಕ ಒಂದು ಸ್ಥಿತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಅವರು ದೃಢವಾಗಿ ನಿಲ್ಲುವಂತಹದ್ದು ಅನಿವಾರ್ಯತೆ ಆಯ್ತು. ಸೊ ಆ ರೀತಿಯಲ್ಲಿ ಕುಟುಂಬವನ್ನ ಸಂತುಲನ ಕಾಪಾಡಿಕೊಳ್ಳದಂತೆ ಸಂತುಲನ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಬೇಕಾದಂತಹ ಸಂದರ್ಭ ಅವರಿಗೆ ಎದುರಾಯ್ತು. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನ ಅವರು ಹುಡುಕ್ತಾ ಹೋದ್ರು. ಹಾಗಾಗಿ ಆ ರೀತಿಯಲ್ಲಿ ಆರ್ಥಿಕತೆಯನ್ನ ಕಾಯ್ದುಕೊಳ್ಬೇಕಾದಂತಹ ಸಂದರ್ಭ ಬಂದಾಗ ಒಂದು ಪರಿಹಾರವಾಗಿ ಒದಗಿ ಬಂದಂತದ್ದು ಆನ್ಲೈನ್ ಮಾರುಕಟ್ಟೆ ಅನ್ನುವಂಥದ್ದು. ಅಂದ್ರೆ ಆರ್ಥಿಕವಾಗಿ ಅದು ಒಂದಷ್ಟು ಸಬಲತೆಯನ್ನ ಕೊಡುವಂತಹ ಮಾಧ್ಯಮವಾಗಿ ಅವ್ರಿಗೆ ಪರಿಣಮಿಸ್ತು ಅಂತ ಕಾಣುತ್ತೆ. ಅದನ್ನ ಅವರು ಬಹಳ ಪ್ರಬಲವಾಗಿ ಅದನ್ನ ಮಾಧ್ಯಮವಾಗಿ ಆಯ್ದುಕೊಂಡ್ರು. ಈಗಾಗ್ಲೇ ಕೆಲವರು ಮಹಿಳೆಯರು ಆನ್ಲೈನ್ ಮಾರುಕಟ್ಟೆಯಲ್ಲಿದ್ರು. ಉದಾಹರಣೆಗೆ ಒಂದು ತಗೊಳ್ಬೇಕಂದ್ರೆ ನಮ್ಮ ರೇಣುಕಾ ಇರಬಹುದು, ನಮ್ ಸುರಭಿ ರೇಣುಕಾ ಇರ್ಬೋದು, ಮತ್ತೆ ಮುಂಬೈನ ಇವರು ಆ ವಿಚಾರವಾಗಿ ಆಲ್ರೆಡಿ ತಮ್ಮ ಸಾಮಗ್ರಿಗಳನ್ನ, ತಮ್ಮ ಉತ್ಪನ್ನಗಳನ್ನ ಅವರು ಆನ್ಲೈನ್ ಅಲ್ಲಿ ಮಾರುಕಟ್ಟೆ ಮೂಲಕ ಅದನ್ನ ಒಂದು ಸಣ್ಣ ಮಟ್ಟದ ಒಂದು ಯಶಸ್ಸನ್ನ ಕೂಡ ಪಡೆದಿದ್ರು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಅದು ಒಂದ್ ರೀತಿ ಅದನ್ನ ವಿಸ್ತರಿಸ್ಬೇಕು ಅಂತ ಅನ್ನಿಸ್ತೇನೋ. ಹಾಗಾಗಿ ಅದನ್ನ ಆ ಯೋಜನೆಯೊಂದನ್ನ ಸಿದ್ಧಪಡಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯರು ಒಂದು ಬಳಗವನ್ನ ರಚನೆ ಮಾಡ್ಕೊಂಡ್ರು. ಒಂದು FB ಪೇಜ್ ಓಪನ್ ಆಯ್ತು, ಬಳಗವನ್ನ ತಯಾರು ಮಾಡ್ಕೊಂಡ್ರು. ಅಲ್ಲಿ ಬೇರೆ ಬೇರೆ ಮಾರುಕಟ್ಟೆಯ ತಾಣಗಳು ಸಿದ್ಧಗೊಂಡು FB ಪೇಜ್ ಅಲ್ಲಿ ಇವರನ್ನ ನೋಡಿ ರೈತ ಮಾರುಕಟ್ಟೆ ಆಗಿರ್ಬೋದು, ಹೆಣ್ಮಕ್ಳ ಸಂತೆ ಆಗಿರ್ಬೋದು, ಕರ್ನಾಟಕದ ಮಹಿಳಾ ಮಾರುಕಟ್ಟೆ, ಈ ರೀತಿ ಬೇರೆ ಬೇರೆ ತಾಣಗಳು ಅಲ್ಲಿ ಸಿದ್ಧ ಅದು. ಹಾಗಾಗಿ ಅದು ಸಿದ್ಧ ಬಹಳಷ್ಟು ಸಾವಿರಾರು ಮಂದಿಯನ್ನ ಅಲ್ಲಿ ಸದಸ್ಯರನ್ನಾಗಿ ಮಾಡಿಕೊಂಡು ಮಾರಾಟ ಪ್ರಕ್ರಿಯೆ ಶುರುವಾಯ್ತು. ಏನ್ ಮಾರ್ಚ್ ನಂತರನೇ ಇದು ಬಹಳಷ್ಟು ಮಟ್ಟಿಗೆ ಆರಂಭ ಆಯ್ತು ಅಂತ ಏನ್ ಹೇಳಕ್ಕಾಗಲ್ಲ. ಅದರ ನಂತರನು ಅದರ ಹಿಂದೆ ಕೂಡ ಆನ್ಲೈನ್ ಪ್ರಕ್ರಿಯೆಗಳೆಲ್ಲ ಶುರುವಾಗಿದ್ವು. ಆದ್ರೆ ಅಲ್ಲಿ ನೇರವಾಗಿ ಗ್ರಾಹಕರು ಮತ್ತು ವ್ಯಾಪಾರಗಾರರನ್ನ ಮುಖಾಮುಖಿಯಾಗಿಸಿದಂತಹ ತಾಣ ಈ ಮಹಿಳಾ ಮಾರುಕಟ್ಟೆ ಅಲ್ಲಿ ಆರಂಭ ಆದಾಗ ಈ ಜಾಲತಾಣಗಳ ಸಾಧ್ಯತೆಗಳನ್ನ ಗಮನದಲ್ಲಿಟ್ಕೊಂಡು ಗ್ರಾಹಕರ ಅಗತ್ಯತೆಗಳನ್ನ ಪರಿಶೀಲನೆ ಮಾಡಿಕೊಂಡು ಮೊದಲಿಗೆ ಶುರುವಾದದ್ದು ಆಹಾರೋತ್ಪನ್ನಗಳ ಮಾರಾಟ. ಈ ಮಹಿಳಾ ಮಾರುಕಟ್ಟೆಯ ಕಲ್ಪನೆಯನ್ನ ಕೆಲವಾರು ಮಹಿಳೆಯರು ಕೂಡ ಬಹಳ ಯಶಸ್ವಿಯಾಗಿ ಹೊರತಂದ್ರು. ಕೆಲವರು ಈ ರೀತಿ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದವರು ಒಂದು ನಾ ಆಗ್ಲೇ ಹೇಳಿದ ಹಾಗೆ ಒಂದು ಪೇಜ್ ತೆಗೆದು ಅದರಲ್ಲಿ ಸಾಮಗ್ರಿಗಳನ್ನ ಮಾರಾಟಕ್ಕೆ ಇಟ್ಟು ನಂತರ ಆಡಳಿತ ಮಂಡಳಿಯನ್ನ ಅವರು ಅಲ್ಲಿ ಕಟ್ಟಿದ್ರು. ನಂತರ ಮಹಿಳೆಯರನ್ನ ವಿಶ್ವಾಸಕ್ಕೆ ತಂದ್ಕೊಂಡು ಅಲ್ಲೊಂದು ಬಳಗವನ್ನು ಮಾಡಿದ್ರು. ಅಲ್ಲಿ ಗುಂಪು ಅಂತ ನಾನು ಹೇಳೋದಿಲ್ಲ, ಬಳಗವನ್ನ ಮಾಡಿದ್ರು. ಮಹಿಳೆಯರ ಒಂದು ಬಳಗ ಅಲ್ಲಿ ರಚನೆ ಆಯ್ತು. ವ್ಯಾಪಾರಿಗಳು ಮತ್ತೆ ಗ್ರಾಹಕರನ್ನ ಒಂದೇ ವೇದಿಕೆಯಲ್ಲಿ ತಂದು ತಮ್ಮ ಇಚ್ಛಾನುಸಾರ ತಮ್ಮ ಉತ್ಪನ್ನಗಳೇನಿದೆ ಆ ವಸ್ತು ವೈವಿಧ್ಯಗಳನ್ನ ಖರೀದಿಸಲು ಮತ್ತೆ ನಿಭಾಯಿಸಲು ಅಲ್ಲಿ ಅವಕಾಶ ಮಾಡಿಕೊಟ್ರು. ನೋಡ್ತಾ ಇದ್ದ ಹಾಗೆ ಎಷ್ಟು ಮತ್ತೆ ಅದು ಎಲ್ಲರನ್ನು ಆಕರ್ಷಿಸ್ತು ಅಂತ ಹೇಳಿದ್ರೆ ಬಹಳಷ್ಟು ಮಹಿಳೆಯರ ಸಂಖ್ಯೆ ಅದರಲ್ಲಿ ಅಧಿಕವಾಗತೊಡಗಿತ್ತು. ಸದಸ್ಯರ ಸಂಖ್ಯೆ ಜಾಸ್ತಿ ಆಯ್ತು. ಸಾಕಷ್ಟು ಮಂದಿ ತಾವು ಸಿದ್ಧಪಡಿಸಿದ ವಸ್ತುಗಳನ್ನ ಪ್ರದರ್ಶನಕ್ಕಿಟ್ಟು ವ್ಯವಹಾರ ಶುರು ಮಾಡಿದ್ರು. ಅಲ್ಲಿ ಆದಾಯ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕೆ ಶುರುವಾದಾಗ ಅದೊಂದು ಉತ್ತಮ ವೇದಿಕೆಯಾಗಿ ಪರಿಗಣಿಸ್ತು. ಮೊದಲಿಗೆ ಮಹಿಳೆಯರಿಗೆ ಸಾಮಾನ್ಯವಾಗಿ ಏನು ಮಹಿಳೆಯರು ಮೊದಲು ತೊಡಗಿಕೊಳ್ಳೋದು ಆಹಾರೋತ್ಪನ್ನಗಳ ವಿಚಾರ. ಯಾಕಂದ್ರೆ ಅವರು ಟೇಕನ್ ಫಾರ್ ಗ್ರಾಂಟೆಡ್ ತರ ಅದು ಆಹಾರೋತ್ಪನ್ನಗಳು ಕೂಡ ಒಂದ್ ರೀತಿಯಲ್ಲಿ ಅವರಿಗೆ ಬಹಳ ಪರಿಣತಿಯನ್ನು ಹೊಂದಿದಂತಹ ಕ್ಷೇತ್ರ ಆಗಿರ್ಬಹುದು. ಹಾಗಾಗಿ ಅಲ್ಲಿ ಆಹಾರೋತ್ಪನ್ನಗಳ ಇದು ಸಂಖ್ಯೆ ಇದಾಗಿತ್ತು, ಸಂಖ್ಯೆ ಹೆಚ್ಚಿತ್ತು, ಅದರ ಪ್ರಮಾಣ ಜಾಸ್ತಿ ಇತ್ತು. ನಂತರ ಅಲ್ಲಿ ವಸ್ತುಗಳು ಬಂದ್ವು, ಕೃಷಿ ಉತ್ಪನ್ನಗಳು ಬಂದ್ವು, ಆಭರಣಗಳು ಬಂದ್ವು, ಕರಕುಶಲ ಸಾಮಗ್ರಿಗಳು ಬಂದ್ವು, ಬಹಳಷ್ಟು ಬೇರೆ ಬೇರೆ ಬಟ್ಟೆಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದ್ರ ವ್ಯಾಪ್ತಿ ವಿಸ್ತಾರ ಬಹಳ ದೊಡ್ಡದಾಗಿದೆ. ಹೇಳ್ತಾ ಹೋದ್ರೆ ಅದ್ರದ್ದು ತುಂಬಾನೇ ಮಟ್ಟದಲ್ಲಿ ಪಟ್ಟಿನೇ ಮಾಡಬಹುದು. ಆ ರೀತಿಯಂತಹ ಸಾಮಗ್ರಿಗಳನ್ನ ಅಲ್ಲಿ ಮಾರಾಟಕ್ಕೆ ಇಟ್ರು. ಅದರ ನಂತರ ಕೆಲವು ತಮ್ಮ ಪ್ರತಿಭೆಗಳನ್ನು ಕೂಡ ಅಲ್ಲಿ ಅನಾವರಣವನ್ನ ಮಾಡ್ಲಿಕ್ಕೆ ವೇದಿಕೆಯನ್ನು ಉಪಯೋಗಿಸ್ಕೊಂಡ್ರು. ಉದಾಹರಣೆಗೆ ಹೇಳೋದಾದ್ರೆ ಯೋಗ ಕಲಿಕೆ ತರಬೇತಿ, ಹಾಡಿನ ಸಂಗೀತ ವಿಚಾರವಾಗಿ, ನಂತರ ಇಂಗ್ಲಿಷ್ ತರಬೇತಿಯನ್ನ ಕೊಡ್ಲಿಕ್ಕೆ ಕೆಲವೊಂದು ಆನ್ಲೈನ್ ಕ್ಲಾಸಸ್ ಅನ್ನ ಶುರು ಮಾಡ್ಕೊಂಡಿದ್ದು. ಮತ್ತೆ ಜ್ಯೋತಿಷನ ಹೇಳಿದ್ರು, ಟೈಲರಿಂಗ್ ಶುರುವಾಯ್ತು,
ಕ್ಲಾಸಸ್ಗಳು, ಇಂಗ್ಲಿಷ್ ತರಬೇತಿಯನ್ನ ಆಗ್ಲೇ ಹೇಳಿದಾಗೆ ಶುರು ಮಾಡಿದ್ರು. ಮತ್ತೆ ಕೈ ಬರಹವನ್ನ ಉತ್ತಮ ಪಡಿಸಿಕೊಳ್ಳುವ ಕ್ಲಾಸ್ಗಳು ಕೂಡ ಅಲ್ಲಿ ಆರಂಭ ಆದ್ವು. ಮತ್ತೆ ಅಲ್ಲಿ ಬೇರೆ ಬೇರೆ ಸೇವೆಗಳನ್ನ ನೀಡುವವರು ಸೃಷ್ಟಿಯಾದ್ರು. ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನ ಪ್ರಾರಂಭ ಮಾಡಿದ್ರು. ಮತ್ತೆ ಆಪ್ತ ಸಲಹೆಗಾರ್ತಿಯರು, ಆಪ್ತ ಸಮಾಲೋಚಕಿಯರು ಕೂಡ ಅಲ್ಲಿ ಆನ್ಲೈನ್ ಅಲ್ಲಿ ತಮ್ಮ ವೃತ್ತಿಯನ್ನ ಶುರು ಮಾಡಿದ್ರು. ಇದು ಈ ರೀತಿ ಪ್ರಾರಂಭ ಆದಾಗ ಇವೆಲ್ಲ ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಅಲ್ಲ, ದೇಶದ ಗಡಿಯನ್ನು ಕೂಡ ದಾಟಿ ಈ ಒಂದು ಸೇವೆ ಅಲ್ಲಿ ಶುರುವಾಗೋಕೆ ಶುರು ಮಾಡಿದ್ರು. ಅದಕ್ಕೆ ಸಣ್ಣ ಮೊತ್ತದ ಗೌರವಧನವನ್ನ ಕೂಡ ಅವರು ಮಾಡಿದ್ರು. ಈ ಸೇವೆಯನ್ನ ನಿರ್ವಹಿಸೋರು, ಈ ರೀತಿ ಸೇವೆಯನ್ನ ನಿರ್ವಹಿಸೋರು ಆಗ ಅಲ್ಲಿ ಒಂದು ಅಂಚೆ ಇದು ಸಾಮಗ್ರಿ ಏನು ಅದನ್ನ ವಿತರಣೆ ಮಾಡುವಾಗ ಅದು ಸ್ವಲ್ಪ ದುಬಾರಿ ಅನ್ನಿಸ್ತು. ಅದು ಅಂಚೆ ಮೂಲಕ ವಸ್ತುಗಳು ಗ್ರಾಹಕರನ್ನ ತಲುಪತೊಡಗಿದ್ವು. ಮತ್ತೆ ಅಲ್ಲಿ ಅಚ್ಚುಕಟ್ಟಾದ ಪ್ಯಾಕಿಂಗ್ ಇತ್ತು, ಅಲ್ಲೊಂದು ಉತ್ತಮವಾದ ಸ್ನೇಹ ಸಂಬಂಧ ಎಲ್ಲ ಇತ್ತು. ಮತ್ತೆ ಗುಣಮಟ್ಟದ ಉತ್ಪನ್ನಗಳು ಕೂಡ ಅಲ್ಲಿತ್ತು. ಆದ್ರೆ ಅದು ದುಬಾರಿ ಅನ್ಸಕ್ ಶುರುವಾಯ್ತು. ಅದರದ್ದು ಟ್ರಾನ್ಸ್ಪೋರ್ಟೇಶನ್ ಏನಿದೆ ಅದು ಸ್ವಲ್ಪ ದುಬಾರಿ ಅನ್ಸುವಾಗ ಆ ಸೇವೆಯನ್ನ ನೀಡುವ ಕೂಡ ಸಾಗಾಣಿಕಾ ವೆಚ್ಚ ಅಂತ ಏನ್ ಹೇಳ್ತೀವಿ ನಾವು, ಅದನ್ನು ಕೂಡ ನಿರ್ವಹಿಸುವವರು ಅಲ್ಲಿ ಕುತ್ಕೊಂಡ್ರು. ಅದು ಅಂದ್ರೆ ಒಂದು ಮಾಧ್ಯಮ ಏನು ಶುರುವಾದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅದಕ್ಕೆ ಕೊಂಡಿಯಾಗಿ ಹೇಗೆ ಬೇರೆ ತಕ್ಷಣ ಒಂದು ಸೃಜನಶೀಲವಾಗಿ ಅವರು ಬೇರೆ ಆಲೋಚನೆ ಮಾಡಿದ್ರು ಅಂತ ಹೇಳಕ್ಕೆ ಹೋಗ್ತೇನೆ. ಆ ರೀತಿನಲ್ಲಿ ಬೇರೆ ಆಲೋಚನೆಗಳು ಕುತ್ಕೊಂಡ್ವು. ಅಲ್ಲಿ ಏನಾಯ್ತು, ಭರ್ಜರಿ ವ್ಯವಹಾರ ನಡೆಯೋಕೆ ಶುರುವಾದಾಗ ಕೆಲವರೆಲ್ಲಾದ್ರೂ ನಾನು ದೊಡ್ಡ ಮಟ್ಟದಲ್ಲಿ ಅಂತಾನು ಹೇಳಕ್ ಆಗಲ್ಲ, ಎಲ್ಲರನ್ನೂ ತಲುಪೋದು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಆನ್ಲೈನ್ ಇಲ್ದೇ ಇರೋರು ಇರ್ತಾರೆ, ಅವರನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಶ್ರಮಜೀವಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಅಂಥದ್ದು ದುಡಿದು ತಮ್ಮ ಜೀವನವನ್ನ ನಿರ್ವಹಣೆ ಮಾಡುವಂತಹ ತರಕಾರಿ ವ್ಯಾಪಾರಗಾರರು, ಹೂವಿನ ವ್ಯಾಪಾರಗಾರರು, ಬೇರೆ ಅವ್ರನ್ನೆಲ್ಲ ನಾವು ದೃಷ್ಟಿಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ, ಕೂಲಿಕಾರರು ಅವರನ್ನೆಲ್ಲ. ಆದ್ರೆ ಅದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ಮಾತ್ರ ಇದನ್ನ ಪರಿಗಣಿಸುವುದೇ ಆದ್ರೆ ಆತ್ಮವಿಶ್ವಾಸವನ್ನ ಕುಂದಿಸ್ಕೊಂಡು ಮನೆಯಲ್ಲಿದ್ದವರು ಕೂಡ, ಮತ್ತೆ ಬೇರೆ ಬೇರೆ ದಾರಿ ಕಾಣದೆ ಏನು ಕಾಣದೆ ಕುಸಿದವರು, ತಾವು ಅಲ್ಲಿವರೆಗೂ ಯಾವ ಕೆಲಸವನ್ನು ಕೂಡ ಮಾಡದೆ ಇದ್ದವರು ಕೂಡ ಅಲ್ಲಿ ಹೊಸ ಹುರುಪನ್ನ ತುಂಬಿಕೊಂಡು ಆನ್ಲೈನ್ ಜಗತ್ತಿಗೆ ಕಾಲಿಟ್ರು. ಅಥವಾ ತಾವು ಬೇರೆಯವ್ರ ಮೂಲಕ ಆನ್ಲೈನ್ ಜಗತ್ತಿಗೆ ಅವರು ಪ್ರವೇಶ ಮಾಡಿದ್ರು. ತಮ್ಮ ಅರಿವನ್ನ ದಿನಗಳಂತೆ ವಿಸ್ತರಿಸ್ಕೊಂಡ್ರು. ಕೆಲವೊಂದು ಭರಪೂರ ವ್ಯಾಪಾರ ಶುರುವಾಯ್ತು. ಗ್ರಾಹಕರು ಕೂಡ ಬಹಳ ಉತ್ಸಾಹದಿಂದ ಅವರಿಗೆ ಪ್ರೋತ್ಸಾಹ ಕೊಟ್ರು. ಕೆಲವರು ಉದ್ದೇಶಪೂರ್ವಕವಾಗಿ ಮಹಿಳೆಯರಿಗೆ ಸಹಾಯ ಮಾಡ್ಲಿಕ್ಕೆ ಅಂತಾನೆ ಆನ್ಲೈನ್ ಅಲ್ಲಿ ವಸ್ತುಗಳನ್ನ ಖರೀದಿಸುವುದನ್ನ ಹೆಚ್ಚಿಸಿದ್ರು. ಆಮೇಲೆ ಕೆಲವರು ಮಹಿಳೆಯರು ಲಕ್ಷಾಂತರ ವಹಿವಾಟು ಮಾಡಿದ್ರು. ಆಡಳಿತ ಮಂಡಳಿ ಅವರನ್ನೆಲ್ಲ ಪ್ರೋತ್ಸಾಹ ಮಾಡಿದ್ರು. ಮತ್ತೆ ಇಷ್ಟು ಹೇಳುವಾಗ ಧನಾತ್ಮಕತೆ ಇರೋ ಕಡೆ ಕೆಲವೊಂದು ಋಣಾತ್ಮಕ ಅಂಶಗಳು ಕೂಡ ನಾವು ಅಲ್ಲಿ ಕಾಣ್ಕೊಳ್ಬೇಕಾಗತ್ತೆ. ಎಲ್ಲವೂ ಸುಗಮವಾಗೇನೆ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಆನ್ಲೈನ್ ಅನ್ನುವಾಗ ಅಲ್ಲಿ ಆನ್ಲೈನ್ ಅಥವಾ ನೇರ ಮಾರುಕಟ್ಟೆಯಲ್ಲೂ ಕೂಡ ಧನಾತ್ಮಕತೆ ಮತ್ತು ಋಣಾತ್ಮಕತೆ ನಾವು ಕಾಣ್ಲೇಬಹುದು. ಹಾಗೇನೆ ಇಲ್ಲಿ ಕೆಲವೊಂದು ಅಂಶಗಳು ಕೂಡ ಕಾಣಿಸ್ತು. ಆವಾಗ ಆನ್ಲೈನ್ ನಿರ್ವಹಣೆ ಸುಗಮವಾಗಿ ನಡೆದ್ರು ಕೂಡ ಅದಕ್ಕೆ ಕೆಲವೊಂದು ಕಡಿವಾಣವನ್ನ ಹಾಕ್ಬೇಕಾಗಿ ಬಂತು. ಅದು ಆಡಳಿತ ಮಂಡಳಿಗೆ ಅದು ಗೊತ್ತಾಗ್ತಾ ಹೋಗಿ ತಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೆಲವು ಧಕ್ಕೆ ಆಗ್ತಾ ಇದ್ದಾರೆ ಅಂತ ಅನ್ಸುವಾಗ ಮಹಿಳೆಯರಿಗಾಗಿಯೇ ಇದ್ದ ಆ ಗುಂಪಿನಲ್ಲಿ ಪುರುಷರು ಕೂಡ ಅದ್ರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಅನ್ಸಕ್ ಶುರುವಾಯ್ತು. ಪುರುಷರು ಬೇಡ ಅನ್ನೋ ವಿಚಾರಕ್ಕಲ್ಲ, ಆದ್ರೆ ಮಹಿಳೆಯರನ್ನ ಸಬಲೀಕರಣಕ್ಕೋಸ್ಕರ ಈ ಒಂದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈ ಮಾರುಕಟ್ಟೆ ಶುರುವಾಗುವಾಗ ಅವರಿಗೆ ಪ್ರಮುಖ ಆದ್ಯತೆ ಕೊಡ್ಬೇಕು ಅಂತ ಅನ್ಸಿ ಆಗ ಕೆಲವೊಂದು ನಿಯಮಾವಳಿಗಳನ್ನ ರೂಪಿಸಕ್ ಶುರು ಮಾಡಿದ್ರು. ಅಲ್ಲಿ ಕೆಲವರು ವಾಸ್ತವ ಬೆಲೆಗಿಂತ ಹೆಚ್ಚು ಬೆಲೆಯನ್ನ ನಿಗದಿಪಡಿಸಿದ್ದು ಕಂಡುಬಂತು. ತಮ್ಮ ವಸ್ತುಗಳಂತೆ ಬೇರೆ ಯಾವ್ದು ಬ್ರಾಂಡೆಡ್ ವಸ್ತುಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ ಅಂತ ಆಗುವಾಗ ಕೆಲವೊಂದು ನಿಯಮ ಬಾಹಿರ ಚಟುವಟಿಕೆಗಳು ನಡೀತಾ ಇದೆ ಅಂತ ಅನ್ಸುವಾಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ಕೈಗೊಳ್ಬೇಕಾಯ್ತು. ಅಂದ್ರೆ ಒಂದು ವ್ಯವಸ್ಥೆಯನ್ನ ಉತ್ತಮಪಡಿಸ್ಲಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕಾಯ್ತು ಅದನ್ನ ಅವರು ಮಹಿಳೆಯರು ಕಂಡ್ಕೊಂಡ್ರು ಅಂತ. ಅಂದ್ರೆ ಒಂದು ಮಹಿಳಾ ಮಾರುಕಟ್ಟೆಯನ್ನ ಯಶಸ್ವಿಯಾಗಿ ಅಷ್ಟೊಂದು ನಿಯಮಾವಳಿಗಳನ್ನ ಮಾಡಿ ಅದನ್ನ ಯಶಸ್ವಿಯಾಗಿ ನಂತರ ಮುನ್ನಡೆಸಿದ್ರು. ಇನ್ನ ದೇಶಾನೇ ಸಿಕ್ಕಿದ್ರೆ ಇನ್ ಯಾವ ರೀತಿಯಲ್ಲಿ ಅದ್ಭುತವಾಗಿ ನಿರ್ವಹಿಸಬಹುದು ಅನ್ನೋದು ಕೂಡ ಅಲ್ಲೊಂದು ಮಾದರಿಯಾಗಿ ಕಾಣಿಸ್ತು. ಸೊ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ ನಂತರ ಅಲ್ಲಿ ಕೆಲವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲೂ ಕೂಡ ನಿಯಮಾವಳಿಗಳನ್ನ ಜಾರಿಗೆ ತಂದ್ರು. ID ಕಾರ್ಡ್ಗಳನ್ನ ವಿತರಿಸಲಾಯ್ತು.
ಅದೇ ಗುರುತು ಪತ್ರದ ಮೂಲಕ ವ್ಯವಹರಿಸಬೇಕು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟು ಸೂಚನೆಗಳನ್ನ ನೀಡಿ ರೂಢಿಗತಗೊಳಿಸಲಾಯ್ತು. ಮತ್ತೆ ಕೆಲವೊಂದ್ಸಲ ನೂರಾರು ಪೋಸ್ಟ್ ಗಳನ್ನ ಅಂಗೀಕರಿಸ್ಬೇಕಾಯ್ತು. ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಪೋಸ್ಟ್ ಹಾಕ್ಬೇಕು ಅನ್ನೋದನ್ನ ಕೆಲವು ಮಹಿಳೆಯರಿಗೆ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ರೂಢಿಗತಗೊಳಿಸ್ಲಿಕ್ಕೆ ಅಲ್ಲೇನಾಯ್ತು, ಅದು ಆ ಪೋಸ್ಟ್ ಗಳನ್ನ ಅಂಗೀಕರಿಸ್ಲಿಕ್ಕೂ ಕೆಲವೊಂದ್ಸಲ ತುಂಬಾ ಕಷ್ಟ ಆಗುವಂತಹ ಪರಿಸ್ಥಿತಿ. ಅಂತ ಸಂದರ್ಭದಲ್ಲಿ ಒಬ್ಬರನ್ನ ಅದಕ್ಕೋಸ್ಕರ ನೇಮಿಸಲಾಯ್ತು. ಆ ಹುದ್ದೆನ ಕ್ರಿಯೇಟ್ ಮಾಡಾಯ್ತು. ಅಂದ್ರೆ ಹುದ್ದೆಗಳು ಹೇಗೆ ಸೃಷ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ರಿಯೇಟ್ ಆಯ್ತು. ಆ ನಂತರ ಅದು ಇದಕ್ಕೆ ಬೇರೆ ಒಂದು ವಿಧಾನವನ್ನ ಅನುಸರಿಸಿದ್ರು. ಅಂದ್ರೆ ವಾರದ 7 ದಿನ ಇದೆ. ಆ ದಿನಗಳಲ್ಲಿ ಆಯಾ ದಿನ ಇಂಥದೇ ವಸ್ತುಗಳನ್ನ ಪೋಸ್ಟ್ ಮಾಡ್ಬೇಕು ಅಂತಹ ನಿಯಮಗಳನ್ನ ಜಾರಿಗೆ ತಂದಿದ್ದಾಯ್ತು. ಈ ವಸ್ತು ಆ ದಿನಗಳ ಆ ವಸ್ತು ಬದಲಿಗೆ ಬೇರೆದು ಕಾಣಿಸ್ಕೊಂಡ್ರೆ ಅದನ್ನ ಅಂಗೀಕರಿಸ್ತಿರ್ಲಿಲ್ಲ, ಅದು ಕಾಣಿಸ್ತಿರ್ಲಿಲ್ಲ. ಸೊ ಇದನ್ನ ನೋಡಿ ನಮ್ಮ ಗ್ರಾಹಕರಿಗೂ ಕೂಡ ಒಂದು ಸುಲಭ ಆಯ್ತು ಅದನ್ನ ಆಯ್ಕೆ ಮಾಡ್ಕೊಳ್ಳೋ ವಿಚಾರಕ್ಕೆ. ಆಯಾ ದಿನ ಅವರು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ವಿಹರಿಸುವವರ ಸಂಖ್ಯೆ ಕೂಡ ಜಾಸ್ತಿ ಆಯ್ತು. ಅದನ್ನ ಗಮನಿಸಿ ತುಂಬಾ ಆರ್ಡರ್ಗಳು ಸಿಗ್ತಾ ಹೋಯ್ತು. ವ್ಯಾಪಾರ ಮಾಡ್ಲಿಕ್ಕೆ ನಿಂತ ಮಹಿಳೆಯರಿಗೆ ಆರ್ಡರ್ ಕೂಡ ಸಿಗ್ತಾ ಹೋಯ್ತು. ಹೀಗಾಗಿ ಆ ವಸ್ತುಗಳನ್ನ ಬದಲಿಗೆ ಬೇರೆ ವಸ್ತುಗಳನ್ನ ಪೋಸ್ಟ್ ಮಾಡೋದನ್ನ ತಪ್ಪಿಸಿದ್ರು. ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಹೀಗೆ ಇತ್ತು ಅಂತ ಅಲ್ಲ, ಆದ್ರೆ ವ್ಯವಸ್ಥೆಗೆ ಶಿಸ್ತನ್ನ ಮತ್ತು ಬಾಧ್ಯತೆಯನ್ನ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನೋಭಾವನ ತರುವಂತಹ ಅಗತ್ಯ ಕೂಡ ಅವ್ರಿಗೆ ಇತ್ತು. ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆಯನ್ನ ಅಚ್ಚುಕಟ್ಟುಗೊಳಿಸುವುದರ ಮೂಲಕ ಸುಗಮ ಹಾಗೂ ಸುವ್ಯವಸ್ಥಿತ ಒಂದು ಚಲನೆಗೆ ಅನುವು ಮಾಡ್ಲಿಕ್ಕೆ ಈ ಎಲ್ಲ ಒಂದು ನಿಯಮಾವಳಿಗಳಿರಬಹುದು ಅಥವಾ ಒಂದು ಕಟ್ಟುನಿಟ್ಟು ಕೂಡ ಅಗತ್ಯ ಆಗಿತ್ತು. ಅದೇ ರೀತಿ ಒಂದು ಧಾರಾಳತೆ ಕೂಡ ಅಲ್ಲಿ ಇತ್ತು. ಮತ್ತೆ ಇನ್ನ ಗುಂಪಿನಲ್ಲಿದ್ದ ಹಲವಾರು ಮಹಿಳೆಯರು ಹೊಸ ಹೊಸ ಉದ್ಯೋಗವನ್ನ ಅವಲಂಬಿಸಿದ್ರು ಅಂತ ಹೇಳ್ಬಿಟ್ಟು. ಅಂದ್ರೆ ಆ ತಕ್ಷಣಕ್ಕೆ ಆ ಪರಿಸ್ಥಿತಿಗೆ ಅವ್ರ ಮಹಿಳೆಯರು ಹೇಗೆ ಸಿದ್ಧರಾಗ್ತಾರೆ ಅನ್ನೋದು ಈ ನಿಟ್ಟಿನಲ್ಲಿ ನಾವು ಆಲೋಚಿಸಬಹುದು. ತಕ್ಷಣ ರೆಡಿ ಆದ್ರು ಅವರು, ಹೊಸ ಉದ್ಯೋಗವನ್ನ ಅವಲಂಬಿಸಿದ್ರು, ಬೇರೆಯವರನ್ನ ನೋಡಿ ತಾವು ಕೂಡ ಕ್ರಿಯಾಶೀಲರಾದ್ರು, ತಮ್ಮ ಉತ್ಪನ್ನಗಳಲ್ಲಿ ನಾವೀನ್ಯತೆಯನ್ನ ರೂಢಿಸ್ಕೊಂಡ್ರು. ಅಂದ್ರೆ ಪದೇ ಪದೇ ಅದೇ ವಸ್ತುಗಳನ್ನ ಪೋಸ್ಟ್ ಮಾಡುವಾಗ ಅವರಿಗೆ ಒಂದು ಏಕತಾನತೆ ಕಾಡುವಾಗ ಬೇರೆ ಅದರಲ್ಲಿ ಬೇರೆ ವಿಧಾನಗಳನ್ನ ಹೇಗೆ ಅಳವಡಿಸ್ಕೊಳ್ಬಹುದು, ಆಕರ್ಷಕವಾಗಿ ಹೇಗೆ ಕಾಣಿಸಬಹುದು ಅದನ್ನ ಅಂತ ಹೇಳ್ಬಿಟ್ಟು ಆ ವಿಚಾರವನ್ನ ರೂಢಿಸ್ಕೊಂಡ್ರು, ಹೊಸ ವಿಧಾನಗಳನ್ನ ಅಳವಡಿಸ್ಕೊಂಡ್ರು, ವೈವಿಧ್ಯತೆಯನ್ನ ಪಳಗುವ ಲಕ್ಷಣವನ್ನ ತೋರಿಸಿದ್ರು. ಪ್ರಬುದ್ಧ ಮಾರಾಟಗಾರರು ಮತ್ತೆ ಗ್ರಾಹಕರು ಸೇರಿದ್ರೆ ಒಂದು ವ್ಯವಸ್ಥೆಯನ್ನ ಹೇಗೆ ರೂಪಿಸಬಹುದು ಅಂತ ಹೇಳಿ ಸುಂದರವಾಗಿ ರೂಪಿಸಬಹುದು ಅನ್ನುವಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬಹುದು ಅನ್ನುವಂತ ತೋರಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನ ಮಾಡಿದ್ರು. ಕೆಲವೊಂದು ಅಡೆತಡೆಗಳು ಇಲ್ಲ ಅಂತ ಅಲ್ಲ, ಆದ್ರೆ ಒಂದು ಆರ್ಥಿಕವಾಗಿ ಸಬಲರಾಗುವ ನಿಟ್ಟಿನಲ್ಲಿ, ಆತ್ಮವಿಶ್ವಾಸವನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಇದೆಲ್ಲವನ್ನ ಮೀರಿ ಒಂದು ಸಂಘಟಿತವಾದ ಪ್ರಯತ್ನವನ್ನ ಮಾಡಬಹುದು ಮಹಿಳೆಯರು. ಮತ್ತೆ ಅದು ಮಹಿಳೆಯರೇ ಕೈಗೊಂಡ್ರೆ ಆ ವ್ಯವಸ್ಥೆಯನ್ನ ಹೇಗೆ ಅದು ಫಲಿತಾಂಶವನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ಕೂಡ ಒಂದು ಪ್ರದರ್ಶಿಸುವಂತಹ ಯೋಜನೆ ಕೂಡ ಇದಾಗ್ತು. ಈ ರೀತಿ ಅನೇಕ ಆನ್ಲೈನ್ ಮಾರುಕಟ್ಟೆಗಳು ಇವತ್ತು ಜಾಲತಾಣಗಳಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಮತ್ತು ತಮ್ಮದೇ ಯಶದ ದಾರಿಯಲ್ಲಿ ಮುನ್ನೋಗ್ತಾ ಇದೆ. ಇವತ್ತು ಅದರಲ್ಲಿ ಮತ್ತೆ ಧನಾತ್ಮಕ ಋಣಾತ್ಮಕ ಅಂಶಗಳನ್ನ ಹೊರತುಪಡಿಸಿದ್ರೆ ಬಹಳಷ್ಟು ವಿಚಾರಗಳು ಅದರಲ್ಲಿ ತಮ್ಮ ಯಶಸ್ಸನ್ನ ಕಾಣ್ತಾ ಇದೆ. ಮಹಿಳೆಯರು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಎಂಬುದನ್ನ ಪದೇ ಪದೇ ಸಾಬೀತು ಮಾಡುವ ಹಾಗೆ ಈ ನಿಟ್ಟಿನಲ್ಲೂ ಕೂಡ ಅದೊಂದು ಯಶೋಗಾಥೆ ಇದೆ. ಮನೆ ಮತ್ತು ಕುಟುಂಬ ಜವಾಬ್ದಾರಿ ಇಷ್ಟಕ್ಕೆ ಸೀಮಿತ ಆದವರು ಕೂಡ ಬೇರೆ ನಿಟ್ಟಿನಲ್ಲಿ ಹೊಸ ಆಲೋಚನೆಗಳನ್ನ ರೂಢಿಸಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡ್ತಾ ಹೋದ್ರು. ಅದರಲ್ಲೂ ವಿಶೇಷವಾಗಿ ಬಿಕ್ಕಟ್ಟಿನ ಸಂದರ್ಭ ಬಂದಾಗ ಮಹಿಳೆಯ ಅಂತಸತ್ವ ಏನಿದೆ, ಅವರ ವಿಶೇಷವಾದ ಸಾಮರ್ಥ್ಯ ಏನಿದೆ ಅದು ಹೊರಬರುತ್ತೆ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡ್ತಾನೆ ಈ ಮಹಿಳಾ ಮಾರುಕಟ್ಟೆ ಅನ್ನುವಂತಹದ್ದು. ಮಹಿಳೆ ಮಹಿಳೆಯರು ನಿರ್ಮಿಸಿದ ಸಂಸ್ಥೆಯಾಗಿ ಇದು ಪದೇ ಪದೇ ಸಾಬೀತು ಆಗ್ತಾ ಇದೆ. ಮಹಿಳೆ ಮಾರುಕಟ್ಟೆಯನ್ನ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಿರುವಂತಹ, ಅದು ಹೆಣ್ಮಕ್ಳ ಸಂಖ್ಯೆ ಆಗಿರ್ಬಹುದು, ಮಹಿಳಾ ಮಾರುಕಟ್ಟೆ ಅಂದ್ರೆ ಒಂದಕ್ಕೆ ಸೀಮಿತ ಆಗಿದೆ. ಅದು ಎಲ್ಲಾ ವಿಚಾರಕ್ಕೂ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಯಶಸ್ಸಿನ ಗಾಥೆಯನ್ನ ಅದು ಬರೆದು
ಹಾಗಾಗಿ ಬಹಳ ಖುಷಿಯಿಂದ ನಿಜವಾಗ್ಲು ಬಹಳ ಖುಷಿಯಿಂದ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಅದ ಆತ್ಮವಿಶ್ವಾಸವನ್ನ ಮತ್ತೆ ಅವರಲ್ಲಿ ಒಂದು ಹೊಣೆಗಾರಿಕೆಯನ್ನ ನಿಭಾಯಿಸುವಲ್ಲಿ ಹೇಗೆ ಸಹಾಯ ಮಾಡ್ತು ಅಂತ ಹೇಳ್ತಾ ನನ್ಗೆ ಈ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಾ ಸುರಭಿ ಹಾಗೂ ಡಾಕ್ಟರ್ ಶಾಂತಳಾ ದಾಮ್ಲೆ ಅವರೇ. ನಿಮ್ಗೆ ಅತ್ಯಂತ ಧನ್ಯವಾದಗಳು ಹಾಗೂ ಕಾರ್ಯಕ್ರಮದ ಭಾಗವಹಿಸಿಕೊಂಡಿದ್ದಕ್ಕೆ ತಮಗೆ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಮಮತಾ ಅರಸೀಕೆರೆ ಅವರೇ. ನೀವು ಕಾರ್ಯಕ್ರಮದ ಕಡೆವರೆಗೂ ಇರೋದಿಲ್ಲ ಅಂತ ಹೇಳಿದ್ರಿ. ಅದಾಗ್ಬಿಟ್ಟು ಎರಡು ಪ್ರಶ್ನೆ ಇದೆ, ಅದಕ್ಕೆ ನಿಮ್ಮಿಂದ ಉತ್ತರ ನಿರೀಕ್ಷಿಸಬಹುದು ಅಂತ ತಿಳ್ಕೊಂಡಿದೀನಿ. ಮಹಿಳಾ ಮಾರುಕಟ್ಟೆ ಶುರುವಾದಾಗ ಆನ್ಲೈನ್ ನಲ್ಲಿ ಕೇವಲ 10-15 ದಿನಗಳಲ್ಲಿ ಸುಮಾರು 20,000 ಮಹಿಳೆಯರು ಒಂದೇ ವೇದಿಕೆ ಮೇಲೆ ಹಾಜರಾದ್ರು. ಅವ್ರ ವ್ಯಾಪಾರಗಳನ್ನ ಶುರು ಮಾಡಿದ್ರು, ಕೊಡುಕೊಳ್ಳುವಿಕೆ ಅದೆಲ್ಲ ಶುರುವಾಯ್ತು. ಅಂತ ಒಂದು ಸಂದರ್ಭದಲ್ಲಿ ಕೆಲವ್ರದೆಲ್ಲ ಒಂದು ತಗಾದೆ ತೆಗ್ದಿದ್ರು. ಏನಂತ ಅಂದ್ರೆ ಎರಡು ಜುಟ್ಟು ಒಂದ್ ಕಡೆ ಇದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪೂರ್ವಾಗ್ರಹ ಪೀಡನೆ ಏನಿದೆ ಸಮಾಜದಲ್ಲಿ, ಆತರ ಒಂದು ಕ್ರಿಟಿಕ್ಸ್ ಗಳೆಲ್ಲ ಬಂದ್ವು. ಆದ್ರೆ 2 ವಾರದಲ್ಲಿ 20,000 ಜನ ಅಷ್ಟು ಮೆಂಬರ್ಸ್ ಆ ಗ್ರೂಪಿನಲ್ಲಿ ಸೇರ್ತಾ ಹೋದ್ರು. ಈ ಟೈಮಲ್ಲಿ ನಿಭಾಯಿಸ್ಬೇಕಾದ್ರೆ ಒಬ್ಬ ಅಡ್ಮಿನ್ ಆಗಿ ಅಥವಾ ತಂಡದ ಸದಸ್ಯರಾಗಿ ನಿಮ್ಮ ಅನುಭವ ಹೇಗಿತ್ತು? ಕ್ರಿಟಿಕ್ಸ್ ಗಳೆಲ್ಲ ಬಂದಾಗ ಯಾವ ರೀತಿಯಾಗಿ ಕ್ರಿಟಿಕ್ಸ್ ಗಳು ಬಂದಾಗ ಹೇಗೆ ನಿಭಾಯಿಸಿದ್ರು ಅಂತ ಅಲ್ಲ ನೀವ್ ಹೇಳ್ತಾ ಇರೋದು? ಅದು ಒಂದ್ ಸಲ ನನ್ಗೆ ಡಿಸ್ಟರ್ಬ್ ಆಯ್ತು. ಹಾಗಾಗಿ ಅದನ್ನೇ ನಾ ಅಡೆತಡೆ ಅಂತ ಹೇಳಿದ್ದು, ಬಹಳಷ್ಟು ಅಡೆತಡೆ ಅಂತ ಅಂದ್ರೆ ಹೇಳ್ತಾ ಹೋದ್ರೆ ಅದ್ರದ್ದು ಅದು ಇನ್ನೊಂದು ಚಾಪ್ಟರ್, ಅದು ಇನ್ನೊಂದು ಮುಖ. ಅದು ನೀವ್ ಹೇಳಿದಾಗೆ ಒಂದು ಧನಾತ್ಮಕ ಮತ್ತೆ ಋಣಾತ್ಮಕ, ಪಾಸಿಟಿವ್ ಮತ್ತೆ ನೆಗೆಟಿವ್, ಅದೇ ವಿಚಾರದಲ್ಲಿ ಅದನ್ನೇ ನಾನು ಹೇಳಿದ್ದು. ಅಡೆತಡೆಗಳು ತುಂಬಾ ಬಂತು. ಆಹಾರ ವಿಚಾರದಲ್ಲಿ ಅಲ್ಲಿ ಅಡೆತಡೆಗಳಾಯ್ತು, ಕೆಲವೊಂದು ಬಂತು. ಆಮೇಲೆ ಬೇರೆ ಬೇರೆ ಕಾರಣಕ್ಕೆ ಅದು ಕೆಲವೊಂದು ಸವಾಲುಗಳನ್ನ ಎದುರಿಸಲೇಬೇಕಾಯ್ತು. ಆಮೇಲೆ ನೀವ್ ಹೇಳಿದ್ರಲ್ಲ 2 ಜಡೆ ಸೇರೋದು ಅಂತ. ಯಾವಾಗ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕಾಗುತ್ತೋ, ಯಾವಾಗ ತಮ್ಮನ್ನ ತಾವು ಸದೃಢಗೊಳಿಸ್ಬೇಕು, ಸಬಲಗೊಳಿಸ್ಬೇಕು ಅನ್ನುವಾಗ್ಲೆಲ್ಲ ಮಹಿಳೆ ಹೇಗೆ ಒಟ್ಟಾಗ್ತಾಳೆ, ಒಗ್ಗಟ್ಟಾಗ್ತಾಳೆ, ಮತ್ತೆ ಅದನ್ನ ಮೀರಿ ಕೂಡ ಯಾವುದೇನ್ ಪೂರ್ವಾಗ್ರಹ ಪೀಡಿತ ಭಾವನೆ ಏನಿದೆ ಅದನ್ನ ಮೀರಿ ಕೂಡ ಅದು ಮೀರಿ ನಿಲ್ಲಬಲ್ಲರು ಅನ್ನೋದು ಕೂಡ ಸಾಬೀತಾಗ್ತಾ ಇದೆ. ಅದಕ್ಕೆ ಅಂತರ್ಜಾಲನೇ ಬರ್ಬೇಕಾಯ್ತು ಅನ್ನೋದಂತ ಏನಿಲ್ಲ. ಅದ್ರ ನಂತರವೂ ಬಹಳ ಸಂದರ್ಭದಲ್ಲಿ ಅದು ಕಾಣಿಸಿದೆ. ಆದ್ರೆ ಅದೊಂದು ಪ್ರಿಫಿಕ್ಸ್ ಅಂತ ಅನ್ಸ್ಬಿಡುತ್ತೆ ನಂಗೆ. ಅದು ಯಾರೋ ಒಬ್ರು ಒಂದು ಪುರುಷ ಪ್ರಧಾನ ಅಂತ ನಾವು ಹೇಳ್ಬೇಕಾ ಅದಕ್ಕೆ, ಅಥವಾ ಅದು ಹಿಂದಿನಿಂದ ಇತಿಹಾಸ ಸೃಷ್ಟಿಸಿದ ಒಂದು ಏನಿದೆ ಅದೊಂದು ಭಾವ ಏನಿದೆ ಅದಲ್ಲ ಅಂತ ಹೇಳ್ಬಿಟ್ಟು ನಾವಂತೂ ಖಂಡಿತವಾಗ್ಲೂ ಪ್ರತಿಪಾದಿಸ್ಲೇಬೇಕಾಗುತ್ತೆ. ಅದನ್ನ ಮೀರಿ ಎಲ್ಲರನ್ನೂ ಕರೆದು ಅಡ್ಮಿನ್ ಆಗಿ ಎಲ್ಲರನ್ನು, ನಾನು ಅಡ್ಮಿನ್ ಅಲ್ಲೇ ಹೋದ್ರು, ನಾನ್ ಗಮನಿಸಿದ ಹಾಗೆ ಎಲ್ಲರನ್ನೂ ಕರೆದು ಒಳಗೊಂಡ್ರು, ಅದನ್ನ ಮೀರಿ ಬೆಳೆದ್ರು. ಅದೊಂದು ಹೃದಯ ವೈಶಾಲ್ಯತೆ ಮತ್ತೆ ಒಂದು ವ್ಯಾಪಕತೆ ಕಂಡ್ಕೊಂತಲ್ಲ, ತಮ್ಮ ದೃಷ್ಟಿಕೋನದಲ್ಲಿ ವ್ಯಾಪಕತೆಯನ್ನ ಅವ್ರು ರೂಢಿಸ್ಕೊಂಡ್ರಲ್ಲ, ಅದನ್ನು ಕೂಡ ನಾವು ಪರಿಗಣಿಸ್ಬೇಕು.